ಹಾಯ್ ಹಲೋ ನಮಸ್ತೆ. ಸರ್ವೇ ಜನೋ ಸುಖಿನೋ ಭವಂತು. ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನನಗೊಬ್ಬರು ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಹೇಗೆ ನಂಬ್ತಕ್ಕಂತಹದ್ದು ಜನಗಳನ್ನ ಅಂತ. ಆ್ಯಕ್ಚುಲಿ ಇದನ್ನು ಶ್ರೀಕೃಷ್ಣನು ಕೂಡ ಹೇಳಿದ್ದಾರೆ, ಕಲಿಯುಗದಲ್ಲಿ ಯಾರನ್ನು ಕೂಡ ನಂಬೇಡಿ ಅಂತ. ಸೊ ನನ್ನನ್ನು ಕೂಡ ನಂಬೇಡಿ. ನಿಮಗೊಂದು ಅರ್ಥ ಇದೆಯಾ, ಅಲ್ಲಿ ಒಂದು ತಿಳುವಳಿಕೆ ಇದೆಯಾ, ಒಂದು ಸತ್ಯಾಂಶ ಇದೆಯಾ? ಹಾಗಿದ್ರೆ ಮಾತ್ರ ನಂಬಿ, ಹಾಗೆ ವಿಷಯಗಳನ್ನ ಒಳ್ಳೆ ರೀತಿ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಮನಿ ಹ್ಯಾಪಿನೆಸ್, ಈ ಮನಿ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಹೇಗೆ, ನಾವು ಅಂದ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಹೇಗೆ, ಮಲಗೋಕ್ಕಿಂತ ಮುಂಚೆ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಎಷ್ಟು ಅಮೌಂಟ್ ಬೇಕೋ ಅಥವಾ ನಿಮಗೆ ಏನು ಆಸೆ ಇದೆಯೋ ಅದನ್ನು ಈಡೇರಿಸ್ಕೊಳ್ಬೋದು. ಕೆಲವರು ನಿನಗೆ ಕಮೆಂಟ್ ಹಾಕ್ತಿರ್ತೀರಾ, ಓಯ್ ನಾನು 10 ಕೋಟಿ 100 ಕೋಟಿ ಎಲ್ಲವನ್ನ ತಗೊಂಡ್ಬಿಡ್ಬೋದಾ? ಹಾಗಾದರೆ ಖಂಡಿತ ತಗೊಳ್ಬೋದು. ಆ ತಗೋಬಹುದಾ ಅನ್ನೋ ಅನುಮಾನ ನಿಮ್ಮಲ್ಲಿದೆ, ಖಂಡಿತವಾಗಿಯೂ ಕೂಡ ಈ ತಂತ್ರವನ್ನು ಟ್ರೈ ಮಾಡಬೇಡಿ. ಒಮ್ಮೆ ಶ್ರೀಕೃಷ್ಣನು ಕೂಡ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇದು ಸತ್ಯ ಕಾಲ ಆಗಲಿ ದ್ವಾಪರ ಯುಗ ಆಗಲಿ ಅಲ್ಲ, ಇದು ಕಲಿಯುಗ. ಅವರವರ ಕಾಲಗಣಕ್ಕೆ ಅವರವರ ಬೇಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಕೆಲವರು ಒಳ್ಳೆಯವರಾಗಿ ಅವ್ರ ಮೂಗು ನೇರಕ್ಕೆ ಹೇಳ್ತಕ್ಕಂತಹದ್ದಾಗಿರ್ಬೋದು. ಒಳ್ಳೆ ವಿಷಯ ಇದೆಯಾ, ಒಳ್ಳೆ ಫ್ಯಾಕ್ಟ್ ಇದೆಯಾ, ಅರ್ಥ ಮಾಡ್ಕೊಳ್ಳಿ. ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಅಂದ್ಕೊಂಡಿರ್ತಕ್ಕಂತಹ ದುಡ್ಡನ್ನು, ಹಣವನ್ನು, ಮನಿನ ಅಟ್ರಾಕ್ಷನ್ ಮಾಡೋದು ಶತಸಿದ್ಧ. ಹಾಗಾದರೆ ಲೇಟ್ ಮಾಡೋದು ಬೇಡ, ಲೆಟ್ಸ್. ಹಾಗಾದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ತಂತ್ರವನ್ನು ಒಮ್ಮೆ ಮಾಡಿ. ಮಲಗೋಕ್ಕಿಂತ ಮುಂಚೆ ಆ ವಿಷಯನ ಹೇಳೋದಕ್ಕಿಂತ ಮುಂಚೆ ನಿದ್ರೆ ಮಲಗೋದು ತುಂಬಾ ಇಂಪಾರ್ಟೆಂಟು. ಆದಷ್ಟು 8 ಅವರ್ ಮಲಗೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ನಿದ್ರೆ ಬಗ್ಗೆ ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ವಿಡಿಯೋಸ್ನ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಒಮ್ಮೆ ನೋಡಿ. ಯಾಕಂದರೆ ಒಬ್ಬೊಬ್ಬರು ಕೆಲವೊಂದು ದೇಹಗಳಿಗೆ 6 ಅವರ್ ಮಾಡಿದ್ರು ಕೂಡ ಅವರಿಗೆ 8 ಅವರ್ ನಿದ್ರೆ ಬರ್ತಕ್ಕಂತಹ ಒಂದು ಫೀಲ್ ಆಗುತ್ತೆ. ಕೆಲವ್ರಿಗೆ 5 ಅವರ್ ಮಾಡಿದ್ರೆ ಸಾಕಾಗುತ್ತೆ, ಕೆಲವ್ರಿಗೆ 8 ಅವರ್ ಮಾಡಿದ್ರೆ ನಿದ್ದೆ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಆರೋಗ್ಯಕ್ಕೆ, ಸಿರಿ ಸಂಪತ್ತಕ್ಕೆ, ಈ ಫಿನಾನ್ಷಿಯಲ್ಗೆ, ಎಲ್ಲದಕ್ಕೂ ಕೂಡ ಆ ನಿದ್ರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಸೊ ಹಾಗಾದರೆ ಲೇಟ್ ಮಾಡೋದು ಬೇಡ. ಮಲಗೋಕ್ಕಿಂತ ಮುಂಚೆ ಒಂದು ತಾಮ್ರ ಚೊಂಬಿನಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ. ಸೊ ನೀರನ್ನು ತುಂಬಿಸ್ಕೊಂಡ್ಮೇಲೆ ಆದಷ್ಟು ಈ ಒಂದು ಮಲಗೋಕ್ಕಿಂತ ಮುಂಚೆ ಒಂದು 2 ಅವರ್ 3 ಅವರ್ಸ್ ಈ ಡಿಜಿಟಲ್, ಈ ಟಿ ವಿ ಆಗಿರ್ಬೋದು, ಫೋನ್ ಆಗಿರ್ಬೋದು, ಆದಷ್ಟು ದೂರ ಇಡಿ. ಯಾಕಂದರೆ ನಮ್ಮ ಮೈಂಡ್ ಆಲ್ಫಾ ಸ್ಟೇಟನಲ್ಲಿ ಇರುತ್ತೆ. ಆಲ್ಫಾ ಸ್ಟೇಟಸ್ ಅಂತ ಅಂದರೆ ಅದನ್ನು ಎನರ್ಜಿ ಸ್ವೀಕಾರ ಮಾಡ್ತಕ್ಕಂಥದ್ದು, ಆ್ಯಕ್ಟಿವಿಟಿ ಆಗ್ತಕ್ಕಂಥದ್ದು. ಮೇ ಬಿ ಆಲ್ಫಾ ಸ್ಟೇಟಸ್ ನಾವು ಧ್ಯಾನ ಮಾಡೋದ್ರಿಂದ, ಸೊ ಇನ್ನಿತರ ವ್ಯಾಯಾಮ ಮಾಡುವಾಗ ಬರುತ್ತೆ. ಎಲ್ಲರಿಗೂ ಕೂಡ ಈ ಮಲಗೋಕ್ಕಿಂತ ಮುಂಚೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಈ ಆಲ್ಫಾ ಸ್ಟೇಟಲ್ಲಿ ಮೈಂಡ್ ಇರುತ್ತೆ. ಸೊ ಆ ಟೈಮಲ್ಲಿ ಆದಷ್ಟು ಮಲಗೋಕ್ಕಿಂತ ಮುಂಚೆ ಈ ಫೋನ್ಗಳನ್ನ ಆದಷ್ಟು ದೂರ ಇಡಿ, ಸ್ಕ್ರೀನ್ಸ್ಗಳನ್ನ ದೂರ ಇಡಿ. ಆದಷ್ಟು ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಆ್ಯಂಡ್ ಪಾಸಿಟಿವ್ ಮೈಂಡ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನೀರನ್ನು ತುಂಬಿಸಿಡಿ. ನೀರನ್ನು ತುಂಬಿಸಿಟ್ಮೇಲೆ ಮಲಗೋಕ್ಕಿಂತ ಮುಂಚೆ ಈ ನೀರನ್ನು ನೀವು ಮ್ಯಾನಿಫೆಸ್ಟ್, ನಿಮಗೆ ಏನಾದರೂ ಒಂದು, ಈಗ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ನಮಗೇನು ಬೇಕು ಲೈಫಲ್ಲಿ ಅನ್ನೋದು ಗೊತ್ತಿರುತ್ತೆ. ಜಸ್ಟ್ ನಾನು ಒಂದು ಟೆಸ್ಟಿಗೆ ಅಂತ ಹೇಳ್ತೀನಿ. ಇವಾಗ ನನಗೊಂದು ಡಿಸೆಂಬರ್ ತಿಂಗಳಿಗೆ 1 ಲಕ್ಷ ನನಗೆ ಬೇಕಾಗಿರುತ್ತೆ. ಸೊ ಹಾಗಾಗಿ ನನಗೆ ಡಿಸೆಂಬರ್ ತಿಂಗಳಿನಲ್ಲಿ 1 ಲಕ್ಷ ನನಗೆ ಬಂದಿದ್ದಕ್ಕೆ ಯೂನಿವರ್ಸ್ಗೆ ತುಂಬು ಹೃದಯದ ಧನ್ಯವಾದಗಳು. ವಿಜುವಲೇಷನ್ ಆಲ್ರೆಡಿ ನನಗೆ 1 ಲಕ್ಷ ಅದು ಕೊಟ್ಟಿದ್ದೆ ಅನ್ನೋ ಒಂದು ವಿಜುವಲೇಷನಲ್ಲಿ ಈ ಪ್ರೇಯರ್ನ ಮಾಡಿ, ಆದಷ್ಟು ಒಂದು ಮನಿ ಮೆಡಿಟೇಷನ್ನ ಮಾಡಿ. ಮನಿ ಮೆಡಿಟೇಷನ್ ಹೇಗೆ ಮಾಡೋದು ಅಂದರೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಮನಿ ಮೆಡಿಟೇಷನ್ ಮಾಡದೇ ಇದ್ದರೂ ಕೂಡ ಈ ರೀತಿ ನಿಮಗನ್ಸಿದಂತಹ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಥವಾ ಒಂದು ಪ್ರೇಯರ್ ಆಗಿರ್ಬೋದು, ನನಗೆ ಡಿಸೆಂಬರ್ ತಿಂಗಳಿನಲ್ಲಿ 1 ಲಕ್ಷ ದುಡ್ಡು ಬಂದಿದ್ದಕ್ಕೆ ಯೂನಿವರ್ಸ್ಗೆ, ವಿಶ್ವಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಐ ಲವ್ ಮನಿ, ಐ ಆಮ್ ರಿಚ್, ಐ ಆಮ್ ಪ್ರೌಡ್ ಆಫ್ ಯು ಅಂತ ಈ ರೀತಿ ಒಂದು ಪಾಸಿಟಿವ್ ಥಿಂಕಲ್ಲಿ ಹೇಳಿಬಿಟ್ಟು ಇದನ್ನು ಮುಚ್ಚಿ ಇಟ್ಬಿಡಿ. ಸೊ ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಗಳು ಮುಗಿದ ನಂತರ ಅದೇ ನೀರನ್ನು ತಗೊಂಡು ಅದನ್ನು ಮುಚ್ಚಿಟ್ಬಿಡಿ. ಅದೇ ನೀರನ್ನು ತಗೊಂಡು ಮತ್ತೆ ನನಗೆ 1 ಲಕ್ಷ ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದಕ್ಕೆ ವಿಶ್ವಕ್ಕೆ ತುಂಬು ಹೃದಯದ ಕೃತಜ್ಞತೆಗಳು, ಐ ಲವ್ ಮನಿ, ಐ ಆಮ್ ಪ್ರೌಡ್ ಆಫ್ ಯು, ಐ ಆಮ್ ರಿಚ್, ಈ ರೀತಿ ಹೇಳಿ ನೀರನ್ನು ಕುಡೀರಿ. ಸೊ ಮನಿ ಮೆಡಿಟೇಷನ್ ಮಾಡಿಕೊಂಡು ಕೂಡ ಕುಡಿಬೋದು.
ಸೊ ಈ ರೀತಿ ಒಂದು ನೀರಿಗೆ ವೈಬ್ರೇಷನ್ ತುಂಬೋದ್ರಿಂದ ನೀವು ಎಷ್ಟು ಕೇಳ್ಕೊಂಡ್ರು ಕೂಡ ದುಡ್ಡು ಬರುತ್ತೆ. ಸೊ ನೀವು ಕೇಳ್ಬೋದು, ಕೆಲವರು ಕಮೆಂಟ್ ಹಾಕ್ಬೋದು, ಅಯ್ಯೋ ನಾನು 10 ಕೋಟಿ ಕೇಳ್ತೀನಿ, 1 ಕೋಟಿ ಕೇಳ್ತೀನಿ, 100 ಕೋಟಿ ಕೇಳ್ತೀನಿ, ಬಂದ್ಬಿಡುತ್ತಾ ನನಗೆ ಅಂತ. ಖಂಡಿತವಾಗಿಯೂ ಕೂಡ ಬರುತ್ತೆ. ಅದೊಂದು ಪೇಪರ್. ದೇವರಿಗೆ ಅದಷ್ಟು ಏನು ಲೆಕ್ಕ ಇಲ್ಲ. ಅದು ಆ್ಯಕ್ಚುಲಿ ಒಂದು ಮರದಿಂದ ಬಂದಿರತಕ್ಕಂಥದ್ದು. ಮರನ ಯಾರು ಸೃಷ್ಟಿ ಮಾಡಿರೋದು? ದೇವ್ರು ತಾನೆ. ಅದಕ್ಕೆಲ್ಲ ಏನು ಲೆಕ್ಕನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ವಶನ್ ಏನಂತ ಅಂದರೆ, ನನ್ನ ಮನಸ್ಸಿಗೆ ಇದು ಬರುತ್ತಾ ಅನ್ನೋ ಒಂದು ನಂಬಿಕೆ ಇಲ್ಲ ಅಥವಾ ಇದೆಯಾ ಅನ್ನೋದೇ ಕ್ವಶನ್ ಆಗಿರುತ್ತೆ. ಒಂದು ಟೆಸ್ಟ್ ತಾನೇ ಮಾಡಿಬಿಡಿ. ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಕಣ್ರಿ, ಏನು ನನಗೊಂದು 10,000 ಬೇಕಾ, 50,000 ಬೇಕಾ, ನನಗೆ ಏನು ಬೇಕೋ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಟೆಸ್ಟ್ ತಾನೇ. ನಿಮ್ಗೆ ಯಾವುದು ನಂಬಿಕೆ ಇದೆ, ಎಷ್ಟು ನಂಬಿಕೆ ಇದೆ, ಆಟೋಮೆಟಿಕಲಿ ಖಂಡಿತವಾಗಿಯೂ ಕೂಡ ಆ ಪಾಸಿಬಲ್ ನಿಮಗೆ ಬಂದೇ ಬರುತ್ತೆ. ಅಥವಾ ಯಾವ ಕಡೆಯಿಂದನಾದರೂ ಬರುತ್ತೆ, ಅಥವಾ ಒಂದು ಅವಕಾಶನ ಕೊಡುತ್ತೆ, ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಬಂದು ಸೇರುತ್ತೆ. ಸೊ ಇಲ್ಲಿ ನಾವೊಂದು ಥಿಂಕ್ ಮಾಡಬೇಕು, ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ಅಲ್ಲಿ ಒಂದು ಚೂರು ಕೂಡ ನಿಮಗೆ ಅಪನಂಬಿಕೆ ಬಂತು ಅಂದರೂ ಕೂಡ ಅದು ಸಾಧ್ಯ ಆಗಲ್ಲ. ಹೇಗೆ ಸಾಧ್ಯ ಇದು? ಇದೆಲ್ಲ ಒಂಥರ ವೈಬ್ರೇಷನ್ ಕನೆಕ್ಟ್. ನಮ್ಮ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಟ್ರಾವೆಲ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ, ನಾನೊಂದು ಫೋನ್ನ ತೊಗೊಂಡೆ ರೀ. ಫೋನ್ ತೊಗೊಂಡು ಯಾರ್ದೋ ಒಬ್ಬರು ಅಮೇರಿಕಾದಲ್ಲಿದ್ದವ್ರಿಗೆ ಕಾಲ್ ಮಾಡಿದೆ, ಮಾತಾಡಿದೆ. ಸೊ ಇದು ಹೇಗೆ ಕನೆಕ್ಟ್ ಆಯಿತು? ಅದಿಲ್ಲೋ ಬೆಂಗಳೂರಿಂದ 12,500 13,000 ಕಿಲೋಮೀಟ್ರ್ ಇದೆ ರೀ ಅಮೇರಿಕಾ. ಅದು ಹೇಗೆ ಕನೆಕ್ಟ್ ಆಯಿತು? ಏನಾದರೂ ವೈರ್ ಇದೆಯಾ? ಇಲ್ಲ ಅಲ್ವಾ? ಜಸ್ಟ್ ಈ ಫೋನಿಗೆ ಒಂದು ಟ್ರಾವೆಲ್ ಮಾಡ್ತಕ್ಕಂತಹ ಒಂದು ಕನೆಕ್ಟ್ ಇದೆ ಅಂದರೆ, ನಮ್ಮ ಒಂದು ಪ್ರತಿಯೊಂದು ಮಾತನ್ನು ಕೂಡ ಟ್ರಾವೆಲ್ ಮಾಡ್ತಕ್ಕಂಥದ್ದು, ಒಂದು ಕೇಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಇರಲ್ವಾ? ಖಂಡಿತವಾಗಿಯೂ ಕೂಡ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಪ್ರತಿಯೊಂದು ವೈಬ್ರೇಷನ್ನು ಪ್ರತಿಯೊಂದು ಕೂಡ ಅಟ್ರ್ಯಾಕ್ಟ್ ಆಗ್ತಾನೆ ಇರುತ್ತೆ. ಪ್ರತಿಯೊಂದು ಪಾಸಿಟಿವ್, ನೆಗೆಟಿವ್ ಎಲ್ಲವೂ ಕೂಡ ವೈಬ್ರೇಷನ್ ಆ್ಯಂಡ್ ಎಲ್ಲವೂ ಕೂಡ ವಿಜುವಲೇಷನ್ ಆಗ್ತಾ ಇರುತ್ತೆ. ಸೊ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ಈ ರೀತಿ ನೀವು ಮಾಡೋದ್ರಿಂದ ನೀವು ಅಂದ್ಕೊಂಡಿರ್ತಕ್ಕಂತಹ ಮನಿನ ಖಂಡಿತವಾಗಿಯೂ ಕೂಡ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಅಟ್ರ್ಯಾಕ್ಟ್ ಆಗೇ ಆಗುತ್ತೆ. ಈ ರೀತಿ ಮಾಡಿ ನೋಡಿ. ಮನಿ ಮ್ಯಾನಿಫೆಸ್ಟೇಷನ್ನ, ಮನಿ ಮೆಡಿಟೇಷನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಖಂಡಿತ ಒಂದು ಯೂಸ್ಫುಲ್ ಆಗೇ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಬಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ತೆ. ಸರ್ವೇ ಜನೋ ಸುಖಿನೋ ಭವಂತು.